ಬಂದಿಲ್ಲ ಲಾಸ್ಟ್ ಇಯರ್ ತಾಡಿ ಕೆಲವೊಂದು ವಿಡಿಯೋಸ್ನ ಕಟ್ ಮಾಡಿದ್ದೀನಿ. ಏನು ಕೊಡಿ ಮಾತಾಡ್ತೀನಿ ಅಂತ ಹೇಳೋನೆ. ನನಗೆ ಈಗ ಟೆನ್ಷನ್ ಇಲ್ಲ. ಜೊತೆ ಸುತ್ತಿಸೋ ನಾನು ಎಲ್ಲೂ ಕಳಿಸ್ತಾರೆ ಎಷ್ಟು ಉದ್ದವ್ರೆ. ನಮ್ಮ ಅಣ್ಣಂಗೆ ಇನ್ನೆಷ್ಟು ಹೋಗಿದ್ದಾರೋ ಗೊತ್ತಿಲ್ಲ. ಇವಾಗ ನಾವು ಪ್ಲ್ಯಾನ್ ಮಾಡಿದ್ದೆ ಟ್ರಿಪ್ಪು ಕಳ್ಸಲ್ಲ. ಯಾಕೆ ಅಂದರೆ ನೀನು ಅದಲ್ಲ, ನಾನು ಹಂಗೆ ಹೇಳಿದ್ನಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನನ್ನ ಬ್ಲಾಗ್ನ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ರೆಡಿ 6:30 ಆಗಿದೆ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೊಳಗೆ. ಬಿಕಾಸ್ ಆಫ್ ಕಾಲೇಜ್ ಇತ್ತು ಇವತ್ತು, ತುಂಬ ವರ್ಕ್ ಲೋಡ್ ಇದೆ. ಅದಕ್ಕೇ ಇಷ್ಟು ದಿವಸ ಏನು ಕಾಲೇಟಾಗಿ ಏನು ಮಾಡಿಲ್ವಲ್ಲ, ಅದಕ್ಕೇ ಏನಂದರೆ ನಮ್ಮ ಕಾಲೇಜಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ದಾಂಡೇಲಿ ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ದೀವಿ. ಅದು ಹೋಯ್ತೀವಿ. ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಇಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಏನು ಇವಾಗ ನಾನು ಏನಂತ ಹೇಳಿದ್ದೀನಿ, ನಮ್ಮ ಅಮ್ಮನ ಕೇಳ್ತೀನಿ ನಾನು ಅಂತ ಹೇಳಿದ್ದೀನಿ. ನೋಡೋಣ, ನಾನು ಹೇಳ್ತೀನಿ ನಮ್ಮಮ್ಮ ಏನು ಅದಕ್ಕೆ ಮಾತಾಡ್ತಾರೆ ಅಂತ. ಬನ್ನಿ ನೋಡೋಣ ಗೈಸ್. ಮಾಡ್ತೀನಿ. ಇದು ಕಾಲೇಜ್ ಕಡೆಯಿಂದ ಟ್ರಿಪ್ಪು. ಸಾರಿ ಕಾಲೇಜಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೆ ಟ್ರಿಪ್ಪು. ಕಳ್ಸಲ್ಲ ಅಷ್ಟೇ. ಯಾಕೆ ಹೋಗಲಿ ಅಂದರೆ ನೀನು ಅದಲ್ಲ, ನಾನು ಹಂಗೆ ಹೇಳಿದ್ನಾ ಕಳ್ಸಲ್ಲ ನಾನು ಅಂತ. ಹೋಗ ಕಳ್ಸಲ್ಲ, ಬಾಯಿ ಮುಚ್ಕೊಂಡು. ಯಾಕಮ್ಮ ಯಾಕೆ ಕಳ್ಸಲ್ಲ ಹೇಳಿ ಫಸ್ಟ್. ಅದೇ ನಾನು ಕಳ್ಸಲ್ಲ ಅಷ್ಟೇ. ನೀನೇನಾರ ಅನ್ಕೋ. ನಾನು ದಾಂಡೇಲಿಗೆ ಲಾಸ್ಟ್ ಇಯರ್ ಹೋಯ್ತಾ ಇದ್ದೀವಿ. ಲಾಸ್ಟ್ ಇಯರ್ ಇನ್ನೂ ಈ ವರ್ಷನೇ ಲಾಸ್ಟು. ಎಂಥದಿಲ್ಲ. ಇನ್ನು ಸೆಕೆಂಡ್ ಇಯರ್ ಇನ್ನು ಎಕ್ಸಾಮ್ ರಿಸಲ್ಟೇ ಬಂದಿಲ್ಲ. ಲಾಸ್ಟ್ ಇಯರ್ ಥರ್ಡ್ ಇಯರ್ ತಾನೇ ಇದು. ಏನು ಇನ್ನು ನಿನ್ಗೆ ಥರ್ಡ್ ಇಯರ್ ಇನ್ನು ಲೆಕ್ಕ ಇಲ್ಲ. ಇನ್ನು ಥರ್ಡ್ ಇಯರ್ ಇದು ಲೆಕ್ಕ ಇಲ್ದಲೆ ಏನು ಕ್ಲಾಸ್ ಮಾಡ್ತೀನಿ. ಇನ್ನು ಟೈಮ್ ಇದೆ, ಹೋಗ ಸುಮ್ಮನೆ. ಜೂನ್ಗೆ ಪ್ಲಾನ್ ಮಾಡಿದ್ದೀವಿ. ಕಳಿಸ್ಬೇಕು ನೀನು ಅಷ್ಟೇ. ನಾನು ಕಳ್ಸಲ್ಲ. ಕಳ್ಸಮ್ಮ. ಕರ್ಕೊಂಡು ಹೋಗ್ತೀನಿ. ನಿನ್ ಜೊತೆ ಓದ್ಕೋ, ಫ್ರೆಂಡ್ಸ್ ಜೊತೆ ಓದ್ಕೋ, ವ್ಯತ್ಯಾಸ ಇಲ್ವೇನಮ್ಮ? ನೀನು ಅವ್ರ ಜೊತೆಲೂ ಹಂಗೆ ಇರ್ತೀಯ, ನಮ್ಮ ಜೊತೆಲೂ ಇಲ್ಲ ಎಲ್ಲಾರ ಜೊತೆಲೂ ಹಂಗೆ ಇರ್ತೀಯ. ಹೋಗ್ ಏಮ್ಮ ಕಳ್ಸಮ್ಮ. ಹೋಗ, ನಾವೇ ಟಿ ಮಾಡ್ಕೊಂಡು ಹೋಗೋಣ. ಅದೇ ಹೊಡೆದಾಕ್ಬಿಡ್ತೀನಿ. ಇಲ್ಲ ಇಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಹೋಗ ಕಳ್ಸಮ್ಮ. ಮೇ ಅಂದ್ರೂ ಇಲ್ಲ, ನಾನು ಆಣೆ ಅಂದ್ರೂ ಇಲ್ಲ. ಸುಮ್ಮನೆ ಹೋಗ. ನಾನು ಕೆಲಸ ಮಾಡೋ ಜಾಗದಲ್ಲಿ ಬಂದವ ನೀನು ಇನ್ನೆಲ್ಲ ಆಡಕ್ಕೆ ಅವತಾರ. ಏನಮ್ಮ ನಿಂದು? ಹೋಗದೆ ಏನಾದ್ರು ತಗೊಂಡು ಹಾಕ್ಬಿಡ್ತೀನಿ. ಹೋಗಲ್ಲ. ಏನು ತಗೊಂಡು ಹಾಕ್ತಿ? ಏನೂ ಇಲ್ಲ ನಿನ್ನ ಪಕ್ಕದಲ್ಲಿ, ಅದಕ್ಕೆ ಇಲ್ಲಿ ಬಂದು ಕೇಳ್ತಾ ಇರೋದು. ಅಲ್ಲಿ ಕೋಲದೆ ಕೊಡ್ರಿ, ಇಲ್ಲಿ ಕೊಡಪ್ಪ ನೋಡೋಣ. ಏನು ಹೊಡಿಯೋಕ್ಕಾಗಲ್ಲ ನನಗೆ. ಆಗಲ್ಲ ನಿಂಗೆ, ಏನು ಇಲ್ಲ ಹತ್ರದಲ್ಲಿ ಹೊಡಿಯೋಕ್ಕೆ. ಅಪ್ಪ ಬಡವ ನೊಂದಿದ್ದೇನೆ. ನೀನಾರು ಯೋಚನೆ ಮಾಡಪ್ಪ. ನಾನು ಎಲ್ಲರೂ ಹೋಯ್ತೀನಿ ಅಂತ ಹೇಳಿದ್ದೀನಪ್ಪ. SLC ಇಂದ ಇಲ್ಲಿ ತಕ ಕಳ್ಸಿಲ್ಲ. SLC ಇಂದ ಇಲ್ಲಿವರೆಗೂ ಅಂತಿದ್ದೆ. SLC ಇದು ಬಿಡು. SLC ಲಾಸ್ಟ್ ವರ್ಷ ಅಂತ ಕಳಿಸ್ದೆ. ಥರ್ಡ್ ಇಯರ್ ಲಾಸ್ಟ್ ವರ್ಷ ಅಂತ ಕಳಿಸು. ಥರ್ಡ್ ಇಯರ್ ಇನ್ನೂ ಆಗಸ್ಟ್ವರೆಗೂ ಟೈಮ್ ಇದ್ರೆ ಅವಾಗೆಲ್ಲ ಮಳೆಗಾಲ ಅಲ್ವೇ? ನಮ್ಮ ಎಲ್ಲಮ್ಮ ಕಳಿಸ್ತೀಯ ನೀನು ಆಗಸ್ಟ್ಗೆಲ್ಲ? ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ದಾಂಡೇಲಿ ಎಲ್ಲ ಮಳೆಗಾಲದಲ್ಲಿ ನೋಡಕ್ ಆಗಲ್ಲ. ನಮ್ಗೆ ಇಂಗ್ಲಿಷು ಏನು ಇಂಗ್ಲೀಷು ನಿಂದು? ಪ್ಲೀಸ್ ಕಣಮ್ಮ ಕಳ್ಸಮ್ಮ. ಯಾಕೆ ನನ್ನ ಅಯ್ಯೋ ಅನ್ನಿಸ್ತೀಯಮ್ಮ ನೀನು? ನೀನು ನನ್ಗೆ ಅಯ್ಯೋ ಅನ್ನಿಸ್ತಿದ್ಯಾ, ನಾನು ನಿನ್ಗೆ ಅಯ್ಯೋ ನೀನು ಕಳ್ಸಕ್ಕೆ ಏನು ಕೊಡಿಯೋದು ನೀನು? ಹೊಡಿಯೋದೆಲ್ಲ ಇಟ್ಕೊಬೇಡ ಆಯ್ತಾ ಪುಟಿ. ಎದ್ರೆ ಯೋನ್ ತಗೊಂಡು ನೀನು ಎದೊಳದ್ರೊಳಗೆ ನಾನು ಬಲೆಯಲ್ಲಿ ಇಡ್ತೀನಿ. ಯೋಚನೆ ಮಾಡಮ್ಮ. ಮಾಡೋಣ ಹೋಗೋ. ನೀನು ಯೋಚನೆ ಮಾಡೋದು ಮಾಡೋಣ.
ಮಾವು ಅಮ್ಮ ಅಮ್ಮ ಟಿಗೆ 5,000 ಖರ್ಚಿಗೆ 2,000 ಅಷ್ಟೇ ಕಣಮ್ಮ. 7,000 ಕೊಟ್ಬಿಡಮ್ಮ. 4 ದಿವಸ ಕಣಮ್ಮ. ಇನ್ನು ಫೀಸ್ ಕಟ್ಟಿಲ್ಲ ಹೋಗಕ್ಕಂದ. ಅದೊಂದು ಹೇಳಿ ನನಗೆ ಇದು ಮಾಡ್ಚ. ಫೀಸ್ ಕಟ್ಟಿದ್ದೀನ ಇಲ್ಲ ತಾನೆ? ಸುಮ್ಮನೆ ತರ್ತೀನಿ ಬಾ. ತಲೆ ತಿನ್ಬೇಡ. ಶಂಕರ್ ಹೋಗಚ್ಚಿನ ಕೆಲಸನಾರ ಮಾಡೋಗ, ಇಲ್ಲ ಅಂದ್ರೆ ಕುತ್ಕೊಂಡು ಹೊಟ್ಟೆ ಸಿತ. ಮನೇಲಿ ಒಂದು ಬಾಳೆಹಣ್ಣು ಇತ್ತಲ್ಲ, ತಿಂದ ಗೊತ್ತಿಲ್ಲ ನೆನಪಿ ಹೊಡವ ಏನಾರು ತಂಬ. ಏನು ತರಮ್ಮ? ಹಾಂ, ಮತ್ತು ನನಗೆ ತಿಂಡಿ ಪಾತ ಅಂಚೆ ನೀನೇನೇ ತಿಂಡಿ ತಿಂತೀರಿ ಅವಾಗ ಅವಾಗ. ತಿನ್ನೋದು ಇಷ್ಟ ಹೊಟ್ಟೆ ಹುಡು. ಈ ಚಳಿ ಈ ಶೆಕೆಲಂತೂ ಊಟ ಸೇರಲ್ಲ. ಒಂದಿಷ್ಟು ತಿನ್ಬೋದು ಅಷ್ಟೇ. ಹುಡುಗ ಬರ್ಫಿ ಏನಾರು ತಗೊಂಡು ಎರಡು ಬರ್ಫಿ. ಅಪ್ಪ ನಿಂಗೇನು ಬೇಕಪ್ಪ? 2 ಬರ್ಫಿ ತಗೋ. 4 ಬರ್ಫಿ ತಗೊಂಡು ಬಾಳೆಹಣ್ಣು ತೊಗೊಂಡು ಹೋಗೋಣ 4 ಮೇಲೆ. ನೀವೇ ನೋಡಿದ್ರೆ ಟ್ರಿಪ್ ಬಂದಿದ್ದಕ್ಕೆ ಹೆಂಗೆ ಹೋಗೋದು ನಮ್ಮ ಮನೆಯಲ್ಲ ನಿರ್ಧಾರ ಗೊತ್ತಿರಲಿಲ್ಲ ನಾನು ಕ್ಯಾಮ್ರಾ ಹಿಡ್ದಿದ್ದೀನಿ ಅಂತ. ಕೆಲವೊಂದು ವೀಡಿಯೋಸ್ನ ಕಟ್ ಮಾಡಿದ್ದೀನಿ. ಸಖತ್ತಾಗೋಗ್ತಾರೆ ಗೈಸ್. ನನಗಂತೂ ಟ್ರಿಪ್ಪು ಅಂದರೆ ಎಲ್ಲೂ ಕಳಿಸಲ್ಲ ದೇವಸ್ಥಾನ ಜಾಸ್ತಿ. ಅಂದರೆ ಅವ್ರ ಜೊತೆ ಸುತ್ತಿಸೋ ನನ್ನನ್ನೆಲ್ಲೂ ಕಳಿಸಿಲ್ಲ. ಮನೆಗೆ ಬಂದಮೇಲೆ ಇನ್ನೊಂದ್ಸರಿ ಕೇಳ್ತೀನಿ. ಗೇಟ್ ಆ ಸೈಡಿಂದ ಲಾಕ್ ಆಗೈತೆ, ಅದಕ್ಕೆ ಆಚೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಏನು ಬಾಳೆಹಣ್ಣು ತಿಂಚಾ? ಬಾಯ್ತು, ನಿಂಗೆ ಕೊಡಲ್ಲ ನಾನು. ಸಿಬಿ ಕೊಡಲ್ಲ. ಬಾ ಮೊಟ್ಟೆ ಹಾಕ್ತೀನಿ ನಿಮಗೆ. ಬಾರೆ ತಿನ್ನಲ್ಲ ಮಾಡಲ್ಲ. ಪಾರಿವಾಳ ಗೈಸ್, ನಮ್ಮ ಮನೇಲಿ ಪಾರಿವಾಳ ಸಾಕಿದ್ದೀವಿ. ಏಯ್ ತೀಯ ತೋರಿಸ್ ಮಗ ತೋರಿಸಲ್ಲ. ಕೆಳಗಡೆ ನಮ್ಮ ಅಪ್ಪಾಜಿ ಫ್ರೆಂಡು ನಮ್ಮ ಊರಲ್ಲಿ ಪೂರ ಮಾಡಿಸ್ತವ್ರೆ, ಅದಕ್ಕೆ ಬಂದವ್ರೆ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಹಿಡಿಬೋದಾಯಿತು. ಅವ್ರು ಬಂದರು ಅಂತ ಸ್ಟಾಪ್ ಮಾಡಿದ್ದೀನಿ. ಇದೇ ಗೈಸ್ ಹೇಳಿ ಮೊಟ್ಟೆ ಒಂದು ಕೈ ಬಿಡ್ಸೋಕಾಯ್ತಲ್ಲ. ಗೈಸ್ ಏನು ಗೊತ್ತಾ, ನಮ್ಮ ಅಣ್ಣ ಮಾತಾಡ್ತೀನಿ ಅಂತ ಹೇಳೋನೆ. ನನಗೆ ಈಗ ಟೆನ್ಷನ್ ಇಲ್ಲ. ಏನು ಮಾತಾಡ್ತಾನೋ ಗೊತ್ತಿಲ್ಲ. ನನಗೆ ಎಷ್ಟು ಉಗ್ದವ್ರೆ, ನಮ್ಮ ಅಣ್ಣಗೆ ಇನ್ನೆಷ್ಟು ಉಗಿತಾರೋ ಗೊತ್ತಿಲ್ಲ. ಇವಾಗ ಅವ್ನು ಏನು ಮಾಡ್ತಾನೋ ಎಲ್ಲ ಅವನ ಮೇಲೆ ಡಿಪೆಂಡು, ಅವ್ನು ಮಾತಾಡಿದ್ರ ಮೇಲೆ ಡಿಪೆಂಡು. ಇವಾಗ ಅವನು ಹೇಳಿದಕ್ಕೆ ಹ್ಞೂ ಅಂದರೆ ಹೋಗೋದು, ಇಲ್ಲ ಅಂದರೆ ಇಲ್ಲ. ಫ್ರೆಂಡ್ಸ್ ಹತ್ರ ಮಾತಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ. ಮತ್ತು ಇನ್ನೊಂದು ಏನಂದರೆ, ಅಂದರೆ ನಾನು ಜಾಸ್ತಿ ಎಲ್ಲೂ ಹೋಗ್ಲಿಕ್ಕೆ ಇಷ್ಟಪಡಲ್ಲ ಗೈಸ್. ನಮ್ಮ ಅಪ್ಪ ಅಮ್ಮಂಗೂ ಗೊತ್ತದೆ ನಾನು ಎಲ್ಲಿಗೂ ಹೋಗೋಕ್ಕೆ ಇಷ್ಟಪಡಲ್ಲ ಜಾಸ್ತಿ ಅಂತ. ಆದರೂ ಏನೋ ಗೊತ್ತಿಲ್ಲ ಕಳಿಸಲ್ಲ ಅಂತವ್ರೆ. ಅದೇ ಈ ಆ್ಯಕ್ಸಿಡೆಂಟ್ ಅದು ಇದು ಅಂತ ನಡೀತಾಯ್ತಲ್ಲ, ಅದಕ್ಕೋಸ್ಕರ ಕಳಿಸ್ತಾ ಇಲ್ಲ ಅಷ್ಟೇ ಅವರು. ಇಲ್ಲ ಅಂದರೆ ಕಳಿಸಿರೋರು, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ನನ್ನ ಪೇರೆಂಟ್ಸ್ದು ಕಳಿಸೋದು ಅದು ಇದು ಏನಿಲ್ಲ, ಕಳಿಸ್ತಾರೆ. ಮತ್ತು ಇನ್ನೇನಿಲ್ಲ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ ಮೀಟ್ ಯು ಆನ್ ನೆಕ್ಸ್ಟ್ ವ್ಲಾಗಲ್ಲಿ. ನಾಳೆ ವ್ಲಾಗಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್. ಅಣಕು ದೊಡ್ಡದು ತಾಯಿಯ ಋಣ.